ಬೆಂಗಳೂರಿನ ಬಿಲ್ಡರ್ಸ್ ಅಸೋಸಿಯೇಷನ್ ವಿರುದ್ಧ ಉಪಮೇಯರ್ ಹರೀಶ್ ಕಿಡಿಕಾರಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ ಕಾರ್ಪೊರೇಟರ್ಗಳು ತಮ್ಮ ಹತ್ತಿರ ಹಣ ಸುಲಿಗೆ ಮಾಡ್ತಿರೋದಾಗಿ ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಉಪಮೇಯರ್ ಹರೀಶ್, ಈ ರೀತಿಯ ಆರೋಪಗಳು ಯಾವುದೇ ಪುರಾವೆ ಇಲ್ಲದಾಗಿದೆ. ಬಿಲ್ಡರ್ಗಳ ಮಾತು ಆಧಾರರಹಿತವಾದದ್ದು. ಇದನ್ನು ಸಾಬೀತುಪಡಿಸಿದಲ್ಲಿ ಕ್ರಮ ಕೈಗೊಳ್ಳೋದಾಗಿ ಹೇಳಿದರು. ಅಲ್ಲದೆ ಈ ಕುರಿತು ಇಂದು ಸಭೆ ಕರೆಯಲಾಗಿದ್ದು ನಿರ್ಧಾರವನ್ನು ಕೈಗೊಳ್ಳೋದಾಗಿ ಹೇಳಿದರು. ಇದು ಎಲ್ಲ ನಗರ ಪಾಲಿಕೆ ಸದಸ್ಯರಿಗೆ ಆಗುವಂಥ ಅವಮಾನ. ಒಬ್ಬರಿಗಿಬ್ಬರಿಗಲ್ಲ. ಅವ್ರು ಹೇಳಿರೋಂಥ ಮಾತು ನಮ್ಮ ಎಲ್ಲ ನಗರ ಪಾಲಿಕೆ ಸದಸ್ಯರಿಗೆ ನೋವಾಗಿದೆ. ಯಾರು ಲಂಚ ತಗೊಂಡಿದ್ದಾರೆ, ಯಾರಿಗೆ ಲಂಚ ಕೊಟ್ಟಿದ್ದಾರೆ ಅವರು ಪ್ರೂವ್ ಮಾಡಬೇಕು. ಸುಮ್ಮನೆ ಗಾಳಿಯಲ್ಲಿ ತೂರುವಂಥ ಮಾತು ಅವ್ರು ಆಡಬಾರ್ದು. ಆದ್ದರಿಂದ ನಮ್ಮೆಲ್ಲ ನಗರ ಪಾಲಿಕೆ ಸದಸ್ಯರುಗಳು ಇವತ್ತು ನಾವು ತುರ್ತಾಗಿ 4 ಗಂಟೆಗೆ ಒಂದು ಸಭೆ ನಡೆಸ್ತಾ ಇದ್ದೀವಿ. ಅದರಲ್ಲಿ ಡಿಸೈಡ್ ಮಾಡ್ತೀವಿ ಇವ್ರ ಬಗ್ಗೆ. ಯಾಕಂದರೆ ಇವರೇ ಒಂದು ಇದು ಬರ್ಕೊಂಡಿದ್ದಾರೆ, ಅಫಿಡವಿಟ್ ಬರ್ಕೊಂಡಿದ್ದಾರೆ. 1 ತಿಂಗಳಲ್ಲಿ ನಾವು ತೆರವು ಮಾಡಿಕೊಡ್ತೀವಿ ಅಂತ. ಅದಕ್ಕಿಂತ ಮುಂಚೆನೇ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ನಾವು 1 ತಿಂಗಳ ಅವಕಾಶ ಕೊಡಿ, ನಾವು ಇದನ್ನು ನಾವೇ ತೆರವುಗೊಳಿಸ್ತೀವಿ ಅಂತ ಹೇಳಿದಂಥ ಮಾತು ಇದೆ. ಈಗ ಅಷ್ಟೆಲ್ಲ ಆದಮೇಲೆ ಇವಾಗ ಮಾನನಷ್ಟ ಮೊಕದ್ದಮೆ ಅದೆಲ್ಲ ಏನೋ ಹೇಳಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ನಾವು 4 ಗಂಟೆಗೆ ನಾವೆಲ್ಲ ಸಭೆ ಸೇರಿ ನಿರ್ಧಾರ ಮಾಡಿ ಮುಂದಿನ ಕ್ರಮ ಏನು ಜರುಗಿಸ್ಬೇಕು ಜರುಗಿಸ್ತೀವಿ ಸರ್. ಓಕೆ, ಈ ಕುರಿತು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿನಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಬೆಂಗಳೂರಿನ ಬಿಲ್ಡರ್ಸ್ ಅಸೋಸಿಯೇಷನ್ ವಿರುದ್ಧ ಡೆಪ್ಯೂಟಿ ಮೇಯರ್ ಕಿಡಿಕಾರಿದ್ದಾರೆ. ನಿನ್ನೆ ಬಿಲ್ಡರ್ಸ್ ಅಸೋಸಿಯೇಷನ್ ಪತ್ರಿಕಾಗೋಷ್ಠಿಯಲ್ಲಿ ಏನಂತ ಹೇಳಿದರು? ಈ ಬಗ್ಗೆ ಈ ಆರೋಪ ಮಾಡಿರೋದಕ್ಕೆ ಅವರಿಗೆ ಸಾಕ್ಷಿ ಪುರಾವೆಗಳು ಏನಾದರೂ ಇದೆಯಾ? ಗುರುಪ್ರಸಾದ್, ಏನಂದ್ರೆ ಈ ಮಂತ್ರಿ ಮಾಲ್ ನ ಕಾಂಪೌಂಡ್ ತೆರವು ಕಾರ್ಯಾಚರಣೆ ಬೇರೊಂದು ತಿರುವನ್ನ ಪಡಿತಾ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಕಾಂಪೌಂಡ್ ನ ತೆರವುಗೊಳಿಸಿದ್ದೇ ಆಯ್ತು, ಒಂದಲ್ಲ ಒಂದು ವಿವಾದಗಳನ್ನ ಅದು ಸೃಷ್ಟಿ ಆಗ್ತಾನೆ ಇದೆ. ಅದರ ಸುತ್ತ ಏನು ಈ ಮಂತ್ರಿ ಮಾಲ್ ನ ಒಂದು ಕಾಂಪೌಂಡ್ ಅನ್ನ ಏನು ತೆರವು ಮಾಡಲಾಗಿತ್ತು, ಒಂದು ಭಾಗವನ್ನಷ್ಟೇ ತೆರವು ಮಾಡಿದ್ದಾರೆ, ಆ ಇನ್ನೊಂದು ಭಾಗವನ್ನ ತೆರವು ಮಾಡಿಲ್ಲ. ಹಾಗಾಗಿ ಇದು ಸಾಕಷ್ಟು ಅನುಮಾನಗಳಿಗೆ ಆಸ್ಪದ ನೀಡ್ತಾ ಇದೆ. ನಿನ್ನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತ ಕಿರಣ್ ಅನ್ನೋರು ಒಂದು ಮಂತ್ರಿ ಮಾಲ್ ನ ಏನು ಈ ಬಿಲ್ಡರ್ಸ್ ಅಸೋಸಿಯೇಷನ್ ಮತ್ತು ಮಂತ್ರಿ ಮಾಲ್ ನ ಏನು ಬಿಲ್ಡರ್ಗಳಿದ್ದಾರೆ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಅದರಲ್ಲಿ ನಮಗೆ ಇದೇ ಮೊದಲನೇದಾಗಿ ಅಲ್ಲ, ಸಾಕಷ್ಟು ಸಲ ಕಾರ್ಪೊರೇಟರ್ಗಳು ನಮಗೆ ಕಿರಿಕ್ ಮಾಡ್ತಾರೆ, ಸಾಕಷ್ಟು ತೊಂದರೆಗಳನ್ನ ಕೊಡ್ತಾರೆ ಅನ್ನುವ ಒಂದು ಮಾರ್ಮಿಕ ಒಂದು ಪರೋಕ್ಷವಾದ ಆರೋಪವನ್ನು ಕೂಡ ಮಾಡಿದ್ರು. ಅದಕ್ಕೆ ಇವತ್ತು ಉಪಮೇಯರ್ ಹರೀಶ್ ಅವರು ಪ್ರತಿಕ್ರಿಯಿಸ್ತಾ ಹೇಳಿದ್ರು, ನಾವು ಯಾವುದೇ ಬಿಲ್ಡರ್ಸ್ಗೂ ಕಾಟವನ್ನ ಕೊಟ್ಟಿಲ್ಲ, ಯಾವುದೇ ತರ ಹಣವನ್ನ ಸುಲಿಗೆ ಮಾಡಿಲ್ಲ. ಒಂದಿಬ್ಬರು ಮಾಡಿರೋದ್ರಿಂದ ಎಲ್ಲ ಕಾರ್ಪೊರೇಟರ್ಗಳನ್ನು ಅವರು ಜನರಲೈಸ್ ಮಾಡಿ ಮಾತಾಡಿರೋದು ಏನಿದೆ ಅದು ಕಾರ್ಪೊರೇಟರ್ಗಳಿಗೆ ನೋವನ್ನುಂಟು ಮಾಡಿದೆ. ಈ ಕುರಿತಾಗಿ ಒಂದು ಕ್ರಮವನ್ನ ನಾವು ಕೈಗೊಳ್ತೀವಿ. ಅವರು ಯಾವುದೇ ಒಂದು ಜನರಲೈಸ್ಡ್ ಒಪಿನಿಯನ್ ಅನ್ನ ಕೊಡೋದಕ್ಕೆ ಅವ್ರದ್ದು ಯಾವುದೇ ಹಕ್ಕಿಲ್ಲ. ಯಾವುದಾದ್ರೂ ಈ ತರದೊಂದು ಪ್ರಕರಣದಲ್ಲಿ ಲಂಚ ಪಡೆದಿರೋದು ಸಾಬೀತಾದ್ರೆ ಅವರ ವಿರುದ್ಧ ಅಂಥ ಕಾರ್ಪೊರೇಟರ್ಗಳ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೀವಿ. ಈ ರೀತಿಯಾದ ಎಲ್ಲರನ್ನೂ ಒಂದೇ ಎಂದು ಭಾವಿಸುವಂತಹ ಒಂದು ಬಿಲ್ಡರ್ಸ್ ನ ಏನು ಒಂದು ಇದು ಭಾವನೆ ಇದೆ ಅದು ಸರಿಯಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ದಿರ ಈ ಒಂದು ಪ್ರಕರಣವನ್ನ ಕುರಿತಾಗಿ ಕಾರ್ಪೊರೇಟರ್ಗಳ ಮೇಲೆ ಏನು ಆರೋಪ ನಡೆದಿದೆ ಅದರ ಕುರಿತಾಗಿ ಇಂದು ಪಾಲಿಕೆಯಲ್ಲಿ 4 ಗಂಟೆಗೆ ಎಲ್ಲ ಕಾರ್ಪೊರೇಟರ್ಗಳು, ಮೇಯರ್, ಉಪಮೇಯರ್ ಎಲ್ಲರೂ ಸೇರಿದಂತೆ ಒಂದು ಸಭೆಯನ್ನ ಸೇರಲಿದ್ದಾರೆ. ಆ ಸಭೆಯಲ್ಲಿ ಇಂತಹ ಪ್ರಕರಣಗಳ ವಿರುದ್ಧ ಅಥವಾ ಇಂಥ ಬಿಲ್ಡರ್ಸ್ ಏನು ಈಗ ಆರೋಪಗಳನ್ನ ಮಾಡ್ತಿದ್ದಾರೆ ಅದರ ವಿರುದ್ಧ ಒಂದು ಕ್ರಮವನ್ನ ಏನು ಕೈಗೊಳ್ಬೇಕು ಅನ್ನೋದನ್ನ ನಿರ್ಧರಿಸ್ತೀವಿ ಅಂತ ಹೇಳಿದ್ರು ಗುರುಪ್ರಸಾದ್. ಓಕೆ ಅಶ್ವಿನಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.